ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾನಿವತ್ತು ನಿಮಗೆ ವಾರ ಭವಿಷ್ಯ ಕಾರ್ಯಕ್ರಮ, ನಿಮಗೆಲ್ಲ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. 13 ಫೆಬ್ರವರಿ 2022ರಿಂದ 19 ಫೆಬ್ರವರಿ 2022ವರೆಗೂ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರದ ಆಧಾರದ ಮೇಲೆ ನಿಮ್ಮ ಮೇಲೆ ಏನೇನು ಶುಭ ಏನೇನು ಅಶುಭ ಫಲಗಳು ಸಿಗುತ್ತೆ ಅನ್ನೋಂಥ ವಿಚಾರವನ್ನು ತಿಳಿಸ್ತೀನಿ. ಈ ವಾರದಲ್ಲಿ ಚಂದ್ರ ಆರಿದ್ರ ನಕ್ಷತ್ರ, ಪುನರ್ವಸು, ಪುಷ್ಯ, ಆಶ್ಲೇಷ, ಮಖ ಮತ್ತು ಪುಬ್ಬ ನಕ್ಷತ್ರ, ಅಂದರೆ ಅದನ್ನು ಪೂರ್ವ ಪಾಲ್ಗುಣಿ ಅಂತಲೂ ಕರೀತಾರೆ. ಆಮೇಲೆ ಉತ್ತರ ನಕ್ಷತ್ರ, ಉತ್ತರ ಪಾಲ್ಗುಣಿ ನಕ್ಷತ್ರ. ಈ ನಕ್ಷತ್ರಗಳಲ್ಲಿ ಚಂದ್ರನ ಸಂಚಾರ, ಈ ಗ್ರಹ ಸಂಚಾರ ಮತ್ತು ನಕ್ಷತ್ರದ ಆಧಾರದ ಮೇಲೆ ಈ ವಾರ ನಿಮಗೆ ಏನೇನು ಶುಭ ಏನೇನು ಅಶುಭ ಫಲಗಳು, ಎಷ್ಟು ದಿನ ಶುಭ, ಈ ಎಲ್ಲ ವಿಚಾರವನ್ನು ತಿಳಿಸ್ತೀನಿ. ಹೊಸಬ್ರು ವಿಡಿಯೋನ ಶೇರ್ ಮಾಡಿ, ಫೇಸ್ಬುಕ್ ವಾಟ್ಸಪ್ ಗ್ರೂಪಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮುಂದೆ ಹಾಕುವ ಹೊಸ ವಿಡಿಯೋಗಳು ನಿಮಗೆ ಬೇಗ ಬಂದು ತಲುಪುತ್ತೆ. ಯಾರ್ದ ಜಾತಕ ಇಲ್ವೋ ಅವರು ಕೈಯಲ್ಲಿರುವಂತಹ ರೇಖೆಗಳು ತೋರಿಸಿದ್ರು, ಆ ಕೈಯಲ್ಲಿರುವಂತಹ ಚಿಹ್ನೆಗಳು ರೇಖೆಗಳನ್ನು ಕೂಡ ನೋಡಿ, ಬೆರಳುಗಳು ಇವೆಲ್ಲ ನೋಡಿ ನಿಮ್ಮ ಭವಿಷ್ಯ ತಿಳಿಸ್ಬೋದು. ಇದನ್ನು ಹಸ್ತ ಸಾಮುದ್ರಿಕ ಶಾಸ್ತ್ರ ಅಂತ ಕನ್ನಡದಲ್ಲಿ ಕರೆದರೆ, ಇಂಗ್ಲೀಷಲ್ಲಿ ಪಾಮಿಸ್ಟ್ರಿ ಅಂತ ಕರಿತೀವಿ. ಇದನ್ನು ಜಾಸ್ತಿ ವಿದೇಶಿಯರು, ಭಾರತದಲ್ಲೇ ಎಲ್ಲ ಜ್ಯೋತಿಷ್ಯ ಶಾಸ್ತ್ರ ಉದ್ಭವ ಆಗಿದ್ದರೂ ಈ ಹಸ್ತ ಸಾಮುದ್ರಿಕ ಶಾಸ್ತ್ರವನ್ನು ಹೆಚ್ಚಾಗಿ ಫಾರಿನರ್ಸ್, ವೆಸ್ಟರ್ನ್ ಕಂಟ್ರೀಸ್ ಅವರು ಜಾಸ್ತಿ ಇದನ್ನು ಸ್ಟಡಿ ಮಾಡ್ತಿದ್ದಾರೆ, ರಿಸರ್ಚ್ ಮಾಡ್ತಿದ್ದಾರೆ. ನಾವು ಇದನ್ನು ತುಂಬ ರಿಸರ್ಚ್ ಮಾಡಬೇಕು. ಈಗ ಹಣೆ ಬರಹ ಅಂತೀವಿ, ವಿಧಿ ಬರಹ ಅಂತೀವಿ. ಅದು ಕೈಯಲ್ಲಿರುವಂಥ ರೇಖೆಗಳು ನಿಮ್ಮ ಭವಿಷ್ಯವನ್ನು, ನಿಮ್ಮ ಹಣೆ ಬರಹವನ್ನು ತಿಳಿಸುತ್ತೆ. ಈಗ ಕೈಯಲ್ಲಿ ಏನಾದರೂ ತ್ರಿಶೂಲ ಚಿಹ್ನೆ ಇದ್ದರೆ, ತ್ರಿಶೂಲ ಅಂದಾಗ ನೀವು ಯಾವುದಾದ್ರೂ ಶಕ್ತಿ ದೇವತೆಗಳ ದೇವಸ್ಥಾನಕ್ಕೆ ಹೋದಾಗ ತ್ರಿಶೂಲ ಚಿಹ್ನೆ, ತ್ರಿಶೂಲನ ನೋಡ್ತೀರ. ಆ ತ್ರಿಶೂಲ ನಮ್ಮ ಕೈಯಲ್ಲಿದ್ದಾಗ, ಹಸ್ತದಲ್ಲಿದ್ದಾಗ ನ್ಯಾಯ, ಶಕ್ತಿ ಮತ್ತು ಶತ್ರುನಾಶಕ ಸೂಚಿಸುತ್ತೆ. ಭಕ್ತರ ಯೋಗವನ್ನು ತೋರಿಸುತ್ತೆ. ಈ ಚಿಹ್ನೆ ಯಾರಿಗಿರುತ್ತೋ ಅವರು ಧನವಂತರಾಗುವ ಯೋಗ. ಅದಕ್ಕೆ ನಿಮ್ಮ ಜಾತಕ ಇಲ್ವೋ ಅವ್ರು ಏನು ಮಾಡಬೇಕು ಅಂದರೆ ಹಸ್ತವನ್ನು ತೋರಿಸಿ ಭವಿಷ್ಯವನ್ನು ತಿಳ್ಕೋಬೇಕು. ಯಾಕೆಂದರೆ ಹಸ್ತದಲ್ಲಿ ನಿಮ್ಮ ಭವಿಷ್ಯ ಹಣೆ ಬರ ಗೊತ್ತಾಗ್ಬಿಡುತ್ತೆ. ಇಲ್ಲಾಂದರೆ ಫೇಸ್ ರೀಡಿಂಗ್, ನಮ್ಮ ಚಾನಲಲ್ಲಿ ಪ್ಲೇ ಲಿಸ್ಟ್ ಇದೆ. ಹಸ್ತ ಸಾಮುದ್ರಿಕ ಶಾಸ್ತ್ರದ್ದು ಬೇಕಾದಷ್ಟು ವಿಡಿಯೋ ಇದೆ. ಆಮೇಲೆ ಮುಖ ಸಾಮುದ್ರಿಕ ಶಾಸ್ತ್ರದ್ದು ಬೇಕಾದಷ್ಟು ವಿಡಿಯೋ ಇದೆ. ನೀವು ಅಲ್ಲೆಲ್ಲ ನೋಡಿ ತಿಳ್ಕೊಬೋದು. ಈಗ ರಾಶಿಚಕ್ರದಲ್ಲಿ ಮೊದಲನೇ ರಾಶಿಯೇ ಮೇಷರಾಶಿ. ಹಾಗಾದರೆ ಮೇಷರಾಶಿಯವರಿಗೆ ಈ ವಾರ ಹೇಗಿದೆ ಫಲಾನುಫಲ ಅನ್ನೋಂಥ ವಿಚಾರವನ್ನು ತಿಳಿಸ್ತೀನಿ. ಮೇಷರಾಶಿಯವರಿಗೆ ವಾರದ ಮೊದಲು 2 ದಿನ ಸೂಪರ್. ಭಾನುವಾರ ಸೋಮವಾರ ಜಯ ವಿಜಯ. ಯಾವುದೇ ಕೆಲಸ ಮಾಡಿದ್ರೂ ನಿಮಗೆ ಜಯ ಪ್ರಾಪ್ತಿಯಾಗುತ್ತೆ. ಎಲ್ಲ ಕೆಲಸಗಳನ್ನು ಸ್ವ ಇಚ್ಛೆಯಿಂದ ಮಾಡಿ, ಖಂಡಿತ ಸಕ್ಸಸ್ ಆಗುತ್ತೆ. ಸ್ನೇಹಿತರಿಂದ ಸಹಾಯ ಪಡಿಬೋದು, ಅವರು ಸಹಾಯ ಮಾಡ್ತಾರೆ. ಉತ್ತಮವಾದ ವಸ್ತ್ರಗಳನ್ನು ಧರಿಸ್ತೀರಿ, ನೆಮ್ಮದಿಯಾಗಿ ಇರ್ತೀರಿ. ಭಾನುವಾರ ಸೋಮವಾರ. ಇನ್ನು ವಾರದ 5 ದಿನಗಳು ಅಂದರೆ ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಜಾಗ್ರತೆ. ಮಲ್ಗಕ್ಕೆ ಹೋಗ್ತೀರಾ, ನಿದ್ದೆ ಬರಲ್ಲ. ಕೂತು ಏನೋ ಓದ್ತಾ ಇರ್ತೀರಾ, ವಿದ್ಯಾರ್ಥಿಗಳು ಅಥವಾ ಬೇರೆಯವರು, ನಿದ್ದೆ ಬರುತ್ತೆ. ಅದಕ್ಕೆ ಅದು ನಿದ್ರಾಭಂಗ ಅಂತೀವಿ. ಫೋನೆಲ್ಲ ಯಾರೋ ಅಕ್ಕಪಕ್ಕ ಇಟ್ಕೊಬೇಡಿ, ದೂರ ಇಟ್ಕೊಂಡು ಮಲ್ಕೊಳ್ಳಿ, ಸೈಲೆಂಟ್ ಮಾಡ್ಕೊಳ್ಳಿ. ಇಲ್ಲ ಮಾನಸಿಕ ಹಿಂಸೆ ಇರುತ್ತೆ. ಅಥವಾ ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ ಅನ್ನೋದು ನಮ್ಮ ಸಂಸ್ಕೃತಿ. ಅದು ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ಬೋದು. ವಾಹನಗಳು ತೊಂದರೆ ಆಗಿಬಿಟ್ಟು ಎಲ್ಲರೂ ಹೋಗ್ಬೇಕಾದ್ರೆ ಸ್ಟಾರ್ಟ್ ಆಗದೆ ಇರುವಂಥದ್ದು. ಸರಿ, ನೀವು ಪೆಟ್ರೋಲ್ ನೋಡ್ಕೊಳ್ಳಿಲ್ಲ ಅಂದರೆ ಪೆಟ್ರೋಲ್ ಖಾಲಿ ಆಗುವಂಥದ್ದು, ಎಲ್ಲೋ ಕ್ಲಚ್ ವೈರ್ ಕಟ್ ಆಗುವಂಥದ್ದು, ಈ ಥರ ಏನಾದರೂ ಒಂದು ವಾಹನಗಳಿಂದ ತೊಂದರೆ ಅನ್ನೋದು ಇರುತ್ತೆ. ಇನ್ನು ರಾಶಿಚಕ್ರದಲ್ಲಿ 2ನೇ ರಾಶಿಯೇ ವೃಷಭ ರಾಶಿ. ಆದರೆ ವೃಷಭ ರಾಶಿಯವರಿಗೆ ಈ ವಾರ ಹೇಗಿದೆ ಭವಿಷ್ಯ ಅಂದಾಗ, ಭಾನುವಾರ ಸೋಮವಾರ ವೃಷಭ ರಾಶಿಯವರಿಗೆ ಕಣ್ಣುಗಳ ತೊಂದರೆ, ಕುಟುಂಬದಲ್ಲಿ ದುಃಖ, ಧನ ನಷ್ಟ ಉಂಟಾಗುತ್ತದೆ ಭಾನುವಾರ ಸೋಮವಾರ. ಮತ್ತು ಮಂಗಳವಾರ ಬುಧವಾರ ಧೈರ್ಯವಾಗಿರ್ತೀರಿ, ಹತ್ತಿರ ಪ್ರಯಾಣಗಳನ್ನ ಮಾಡ್ತೀರಾ, ಉತ್ತಮವಾದ ವಸ್ತ್ರಗಳನ್ನು ಧರಿಸ್ತೀರಿ. ನಿಮ್ಮ ಜೀವನ ಭಾಳ ಅತ್ಯುತ್ತಮವಾಗಿ ಇರುತ್ತೆ. ಈಗ ನಾನು ಭಾನುವಾರ ಸೋಮವಾರ ಮಂಗಳವಾರ ಬುಧವಾರದ ಭವಿಷ್ಯ ಹೇಳಿದೆ. ಇನ್ನು ಗುರುವಾರ ಶುಕ್ರವಾರ ಟೈಮ್ ಚೆನ್ನಾಗಿ, ಗುರುವಾರ ಶುಕ್ರವಾರ ಶನಿವಾರ ವೃಷಭ ರಾಶಿ ಹೇಳ್ತೀರಿ, ಟೈಮ್ ಚೆನ್ನಾಗಿರಲ್ಲ. ಏನೋ ಒಂಥರ ಭಯ, ಮಾನಸಿಕ ಹಿಂಸೆ,
ಯಾವುದೇ ಕೆಲಸಗಳನ್ನ ಮಾಡಿದ್ರೆ ಅಡ್ಡಿ ಅಥವಾ ತಾಯಿಗೆ ಅನಾರೋಗ್ಯ ಉಂಟಾಗಬಹುದು. ಅಂದರೆ ವೃಷಭ ರಾಶಿಯವರಿಗೆ ಭಾನುವಾರ, ಸೋಮವಾರ ಮತ್ತು ವಾರದ ಕೊನೆ 3 ದಿನಗಳು ಗುರುವಾರ, ಶುಕ್ರವಾರ, ಶನಿವಾರ ಒಟ್ಟು 5 ದಿನ ಟೈಮ್ ಚೆನ್ನಾಗಿರಲ್ಲ. ಮಂಗಳವಾರ, ಬುಧವಾರ ಸೂಪರಾಗಿ ಇರುತ್ತೆ. ಇನ್ನು ರಾಶಿಚಕ್ರದಲ್ಲಿ 3ನೇ ರಾಶಿಯೇ ಮಿಥುನ ರಾಶಿ. ಮಿಥುನ ರಾಶಿಯವರು ಕಾಯ್ತಾ ಇರ್ತೀರ ಗುರುಜಿ ಈ ವಾರ ಏನು ಭವಿಷ್ಯ ಹೇಳ್ತಾರೆ ಅಂತ. ಮಿಥುನ ರಾಶಿಯವರಿಗೆ ಈ ವಾರದ ಮೊದಲು 3 ದಿನ ಸ್ನೇಹಿತರನ್ನು ಸಂಧಿಸ್ತೀರಿ. ಭಾನುವಾರ, ಸೋಮವಾರ, ಮಂಗಳವಾರ ಹೊಸ ಸ್ನೇಹನೂ ಉಂಟಾಗುತ್ತೆ. ಪ್ರೀತಿ ಪ್ರೇಮ ಮಾಡುವಂಥವ್ರಿಗೆ ಜಯ ಸಿಗುತ್ತೆ. ಸನ್ಮಾನಗಳು ಉಂಟಾಗುತ್ತೆ. ರಾಜಕಾರಣಿಗಳಿಗೆ, ಸೆಲೆಬ್ರಿಟೀಸ್ಗೆ ಉತ್ತಮ ಸೌಕರ್ಯಗಳಿದೆ. ಕೆಲಸದಲ್ಲಿ ಪ್ರಮೋಷನ್ ಟ್ರೈ ಮಾಡಿದರೆ ಪ್ರಮೋಷನ್ ಕೂಡ ಸಿಗುತ್ತೆ ಭಾನುವಾರ, ಸೋಮವಾರ. ಇನ್ನು ಇವೆಲ್ಲ ಏನು ಫಲಗಳು ನಮ್ಗೆ ಸಿಗ್ತಾ ಇಲ್ಲ ಅಂದರೆ ಏನಾದರೂ ಕರ್ಮದೋಷಗಳಿರುತ್ತೆ, ಜಾತಕ ತೋರಿಸಿ ಪರಿಹಾರ ಮಾಡ್ಕೊಳ್ಳಿ. ಭಾನುವಾರ, ಸೋಮವಾರ ಬಿಟ್ಟರೆ ಇನ್ನು ಮಂಗಳವಾರ, ಬುಧವಾರ ಧನನಷ್ಟ, ಕುಟುಂಬದಲ್ಲಿ ದುಃಖ, ಗೌರವ ನಷ್ಟ ಮತ್ತು ಅಪಮಾನಗಳು ಆಗುತ್ತೆ. ಇನ್ನು ವಾರದ ಕೊನೆ 3 ದಿನಗಳು ಮಿಥುನ ರಾಶಿಯವರಿಗೆ ಗುರುವಾರ, ಶುಕ್ರವಾರ, ಶನಿವಾರ ಮಿಥುನ ರಾಶಿಯವರಿಗೆ ಜಯ, ಕೀರ್ತಿ, ಸನ್ಮಾನ ಮತ್ತು ಧನಪ್ರಾಪ್ತಿ. ಅಂದರೆ ಒಟ್ಟು ಈ ವಾರದಲ್ಲಿ ಭಾನುವಾರ, ಸೋಮವಾರ ಸೂಪರಾಗಿರ್ತೀರ, ಮತ್ತು ಗುರುವಾರ, ಶುಕ್ರವಾರ, ಶನಿವಾರನೂ ಸೂಪರಾಗಿರ್ತೀರ. ಆದರೆ ಮಂಗಳವಾರ, ಬುಧವಾರ ಮಾತ್ರ ಮಿಥುನ ರಾಶಿಯವರು ಜಾಗ್ರತೆಯನ್ನು ವಹಿಸಬೇಕು. ಇನ್ನು ರಾಶಿಚಕ್ರದಲ್ಲಿ 4ನೇ ರಾಶಿಯೇ ಕಟಕ ರಾಶಿ. ಕಟಕ ರಾಶಿಯವರಿಗೆ ವಾರದ ಮೊದಲು 2 ದಿನ ಭಾನುವಾರ, ಸೋಮವಾರ ಟೈಮ್ ಚೆನ್ನಾಗಿರಲ್ಲ. ಅಧಿಕ ಖರ್ಚು, ಕೆಲವರಿಗೆ ಅನಾರೋಗ್ಯ ಉಂಟಾಗುತ್ತೆ, ಕೆಲವರಿಗೆ ಶೀಘ್ರ ಕೋಪ ಬೇಡ, ಭಯ ಆಗ್ಬೋದು. ಅದೇ ಭಾನುವಾರ, ಸೋಮವಾರ ಬಿಟ್ಟರೆ ಮಂಗಳವಾರ, ಬುಧವಾರ ಕಟಕ ರಾಶಿಯವರಿಗೆ ತುಂಬ ಚೆನ್ನಾಗಿರ್ತೀರ. ಕಾಣಿಕೆಗಳು, ಗಿಫ್ಟ್ಗಳು ಸಿಗುತ್ತೆ, ಒಡವೆಗಳನ್ನ ಕೊಂಡ್ಕೊತೀರ, ಮಾನಸಿಕವಾಗಿ ಉಲ್ಲಾಸವಾಗಿ ಇರ್ತೀರ. ಮತ್ತು ವಾರದ ಕೊನೆ 3 ದಿನಗಳು ಗುರುವಾರ, ಶುಕ್ರವಾರ, ಶನಿವಾರ ಟೈಮ್ ಚೆನ್ನಾಗಿರಲ್ಲ ಕಟಕ ರಾಶಿಯವರಿಗೆ. ನೀವು ಪುರುಷರಾಗಿದ್ದರೆ ಪತ್ನಿ ವ್ಯಾಧಿ, ನೀವು ಸ್ತ್ರೀಯಾಗಿದ್ದರೆ ನಿಮ್ಮ ಪತಿ ವ್ಯಾಧಿ, ಆರೋಗ್ಯ ತೊಂದರೆ ಆಗ್ಬೋದು. ಅಥವಾ ಮಕ್ಕಳಿಗೆ ವ್ಯಾಧಿ, ಮಕ್ಕಳಿಗೆ ಅನಾರೋಗ್ಯ ಉಂಟಾದಾಗ ನಾವು ನೆಮ್ಮದಿಯಾಗಿರೋಕ್ಕಾಗಲ್ಲ. ಇನ್ನು ಧನ, ಫೈನಾನ್ಷಿಯಲ್ ವಿಷಯದಲ್ಲಿ ಧನ ನಷ್ಟ ಆಗುತ್ತೆ. ಇನ್ನು ಎಲ್ಲ ಕೆಲಸ ಯಾವುದೋ ಒಂದು ವಿಚಾರದಲ್ಲಿ ಅಪಮಾನ ಆಗ್ಬೋದು. ಅದಕ್ಕೆ ಕಟಕ ರಾಶಿಯವರು ಮೊದಲೇ ಸೆನ್ಸಿಟಿವ್ ಮೈಂಡು, ಅದಕ್ಕೆ ಸ್ವಲ್ಪ ಪರಿಹಾರಗಳನ್ನು ಸಹ ನೀವು ಮಾಡ್ಕೋಬೇಕಾಗತ್ತೆ. ಈ ವಾರದಲ್ಲಿ ಕಟಕ ರಾಶಿ ಜಾತಕರಿಗೆ ಒಟ್ಟು 5 ದಿನ ಎಚ್ಚರ. ಭಾನುವಾರ, ಸೋಮವಾರ, ಗುರುವಾರ, ಶುಕ್ರವಾರ, ಶನಿವಾರ. ಭಾನುವಾರ, ಸೋಮವಾರ ಬಿಟ್ಟರೆ ಮಂಗಳವಾರ, ಬುಧವಾರ ಚೆನ್ನಾಗಿದೆ. ಇನ್ನು ರಾಶಿಚಕ್ರದಲ್ಲಿ 5ನೇ ರಾಶಿಯೇ ಸಿಂಹ ರಾಶಿ. ಸಿಂಹ ರಾಶಿಯವರಿಗೆ ವಾರದ ಮೊದಲು 2 ದಿನ ಎಲ್ಲ ಪ್ರಯತ್ನಗಳಲ್ಲೂ ಯಶಸ್ವಿ ಆಗ್ತೀರಿ. ಆದಾಯದಲ್ಲಿ ಏರಿಕೆ ಆಗುತ್ತೆ. ಅವಿವಾಹಿತರಿಗೆ ವಿವಾಹ ಭಾಗ್ಯ ಉಂಟಾಗುತ್ತೆ. ಭಾನುವಾರ, ಸೋಮವಾರ ಬಿಟ್ಟರೆ ಇನ್ನು ಮಂಗಳವಾರ, ಬುಧವಾರ ತಾಯಿ ಸಂಬಂಧಿಕರ ಜೊತೆಗೆ ಕಲಹ ಆಗ್ಬೋದು, ಅದು ತಾಯಿ ಜೊತೆಗೆ ಕಲಹ ಆಗ್ಬೋದು. ಅದಕ್ಕೆ ಕಲಹ ಮಾಡ್ಕೋಬೇಡಿ. ಶೀಘ್ರ ಕೋಪ ಬರುತ್ತೆ, ಗಾಯಗಳಾಗುವ ಸಾಧ್ಯತೆಗಳು ಇರುತ್ತೆ. ಇನ್ನು ಗುರುವಾರ, ಶುಕ್ರವಾರ, ಶನಿವಾರ ಸಿಂಹರಾಶಿಯವರಿಗೆ ಉತ್ತಮವಾದ ಸಮಯ, ಉತ್ತಮವಾದ ಸೌಕರ್ಯಗಳು ಸಿಗುತ್ತೆ. ಒಡವೆಗಳನ್ನು ಕೊಂಡ್ಕೊತೀರ, ಕಾಣಿಕೆಗಳು ಸಿಗುತ್ತೆ, ಸನ್ಮಾನಗಳಾಗುತ್ತೆ. ಹಿರಿಯರ ಜೊತೆಗೆ ಉತ್ತಮ ಸಂಬಂಧವನ್ನು ಕೂಡ ಪಡೆಯುತ್ತೀರಿ ಸಿಂಹರಾಶಿ ಜಾತಕರು. ಅಂದರೆ ಸಿಂಹರಾಶಿ ಜಾತಕರಿಗೆ ಈ ವಾರ 5 ದಿನ ಶುಭ. ಭಾನುವಾರ, ಸೋಮವಾರ, ಗುರುವಾರ, ಶುಕ್ರವಾರ, ಶನಿವಾರ. ಮಂಗಳವಾರ, ಬುಧವಾರ ಜಾಗ್ರತೆ. ಇನ್ನು ರಾಶಿಚಕ್ರದಲ್ಲಿ 6ನೇ ರಾಶಿಯೇ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ವಾರದ ಮೊದಲು 4 ದಿನ ಸೂಪರ್ ಆಗಿದೆ. ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ. ಬಹಳ ಗೌರವ, ಉಲ್ಲಾಸ, ಸೇವೆಯಲ್ಲಿ ಬಡ್ತಿ, ಪ್ರಮೋಷನ್ ಸಿಗುತ್ತೆ, ಅಧಿಕಾರವನ್ನು ಕೂಡ ಪಡಿತೀರಾ. ವಿವಾಹ ಭಾಗ್ಯ, ಯಾವಾಗಲೂ ಸಹ ನಾನು ಹೇಳ್ತೀನಿ, ವಿವಾಹ ಭಾಗ್ಯ ಅಂದಾಗ ಇಬ್ಬರ ಜಾತಕವನ್ನು ತೋರಿಸ್ಬೇಕು. ಇಬ್ಬರ ಆಯುಷ್ಯು, ಆರೋಗ್ಯ, ಅಭಿವೃದ್ಧಿ, ನೀವು ಬರುವಂತಹ ವಧು ನಿಮ್ಮ ತಂದೆ ತಾಯಿಗೆ ಹೊಂದ್ಕೊಂತಾರ ಇಲ್ವಾ ಇದೆಲ್ಲ ನೋಡಬೇಕು. ಗುರುಜಿ ವಿವಾಹ ಆಯಿತು 3 ತಿಂಗಳಿಗೇ ಹೊಂದಾಣಿಕೆ ಆಗಲ್ಲ, ಡೈವರ್ಸ್ ಬೇಕು ಅಂತ ಓಡಾಡೋದು ದೊಡ್ಡ ವಿಚಾರ ಅಲ್ಲ. ಅದಕ್ಕೆ ನೀವು ಫಸ್ಟೇ ಮಾಡ್ಕೋಬೇಕಾದ್ರೆ 2 ಜಾತಕವನ್ನು ತೋರಿಸಿ ಬರೀ ಸಾಲಾವಳಿ ನೋಡೋದ್ರ ಜೊತೆಗೆ ಜಾತಕ ಹೊಂದಾಣಿಕೆಯನ್ನು ಕೂಡ ಮಾಡ್ಕೋಬೇಕಾಗತ್ತೆ.
ಇನ್ನು ವಾರದ ಕೊನೆ 3 ದಿನಗಳು, ನಾನೀಗ ಹೇಳಿದ್ದು ವಾರದ ಮೊದಲು ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರದ ಭವಿಷ್ಯ ಹೇಳಿದೆ. ಈಗ ಗುರುವಾರ, ಶುಕ್ರವಾರ, ಶನಿವಾರದ ಭವಿಷ್ಯ ಹೇಗಿರುತ್ತೆ? ಕನ್ಯಾ ರಾಶಿಯವರಿಗೆ ಅನಾರೋಗ್ಯ, ವಾರದ ಕೊನೆ 3 ದಿನಗಳು ಕಣ್ಣುಗಳ ತೊಂದರೆ ಆಗ್ಬೋದು. ಯಾಕೆಂದರೆ ನಮ್ಮ ದೇಹಕ್ಕೆ ಕಣ್ಣೇ ಮುಖ್ಯ. ಹಾಗೆ ವೇದಕ್ಕೆ, ವೇದಾಂಗ ಅಂದರೆ ಜ್ಯೋತಿಷ್ಯನೂ ಸಹ ವೇದಗಳಲ್ಲಿ ಭಾಳ ಪ್ರಾಮುಖ್ಯತೆಯನ್ನು ತಗೊಳುತ್ತೆ. ಇವೆಲ್ಲ ಗುಪ್ತ ವಿದ್ಯೆಗಳು. ಆಮೇಲೆ ಸಂಬಂಧಿಕರ ಜೊತೆ ಕೂಡ ಕಲಹಗಳಾಗುವ ಸಾಧ್ಯತೆಗಳು ಕೂಡ ಇದೆ. ಈಗ ಕನ್ಯಾ ರಾಶಿಯವರ ಭವಿಷ್ಯ ಆಯಿತು. ಈಗ ರಾಶಿಚಕ್ರದಲ್ಲಿ 7ನೇ ರಾಶಿಯೇ ತುಲಾ ರಾಶಿಯೇ. ತುಲಾ ರಾಶಿಯವರ ಭವಿಷ್ಯ ಹೇಗಿದೆ ಈ ವಾರ ಅನ್ನೋಂಥ ವಿಚಾರವನ್ನು ತಿಳಿಸ್ತೀನಿ. ತುಲಾ ರಾಶಿಯವರಿಗೆ ವಾರದ ಮೊದಲು 2 ದಿನ ಎದೆ ನೋವು ಬರುವುದು. ಭಾನುವಾರ, ಸೋಮವಾರ ಅತಿ ವೇದನೆ ಆಗ್ಬೋದು. ಇನ್ನು ವ್ಯಾಪಾರದಲ್ಲಿ ನಷ್ಟ ಆಗುತ್ತೆ, ಅನಾವಶ್ಯಕ ಖರ್ಚುಗಳಿರುತ್ತೆ. ಇನ್ನು ವಾರದ ಕೊನೆಯ 5 ದಿನಗಳು ಭಾನುವಾರ, ಸೋಮವಾರ ಬಿಟ್ಟರೆ ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ತುಲಾ ರಾಶಿ ಜಾತಕರಿಗೆ ವಿವಾಹ ಭಾಗ್ಯ, ಅಧಿಕಾರ, ಗೌರವ, ಜೀವನದಲ್ಲಿ ಉಲ್ಲಾಸವಾಗಿರ್ತೀರಿ. ಸಂತೋಷ ಅನ್ನೋದು ಹುಕ್ಕುತ್ತೆ. ಸ್ನೇಹಿತರ ಭೇಟಿ, ಪ್ರೀತಿ, ಪ್ರೇಮದ ಸಂಬಂಧಗಳಲ್ಲಿರುವಂಥವ್ರಿಗೂ ಕೂಡ ಅನುಕೂಲಗಳು. ಹೀಗೆ ತುಲಾ ರಾಶಿಯ ಭವಿಷ್ಯವನ್ನು ತಿಳಿಸಿದ್ದೀನಿ. ತುಲಾ ರಾಶಿಯ ಈ ವಾರ 5 ದಿನ ಶುಭ ಫಲಗಳು. ಇನ್ನು ರಾಶಿಚಕ್ರದಲ್ಲಿ 8ನೇ ರಾಶಿಯೇ ವೃಶ್ಚಿಕ ರಾಶಿ. ಹಾಗಾದರೆ ವೃಶ್ಚಿಕ ರಾಶಿಯವರ ಭವಿಷ್ಯ ಹೇಗಿದೆ ಈ ವಾರ ಅನ್ನೋಂಥ ವಿಚಾರ ತಿಳಿಸ್ತೀನಿ. ವೃಶ್ಚಿಕ ರಾಶಿಯವರಿಗೆ ವಾರದ ಮೊದಲು 4 ದಿನ ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ ಕೋಪ ಬೇಡ, ಕಲಹಗಳಾಗ್ಬೋದು. ಕೋಪ, ಕಲಹ ಅನ್ನೋದು ಬೇಡ. ಸ್ವಲ್ಪ ಕಷ್ಟಗಳ ದಿನಗಳು ವೃಶ್ಚಿಕ ರಾಶಿಯವರಿಗೆ ವಾರದ 4 ದಿನಗಳು ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ. ಸಿಟ್ಟು ಬಂದಾಗ, ತಾಳ್ಮೆ ಕಳ್ಕೊಂಡಾಗ ಕ್ರೂರವಾಗಿ ವರ್ತಿಸ್ತೀರ, ಬೇಡ, ಸಹನೆ ಮಾಡ್ಕೊಳ್ಳಿ. ಅನಾವಶ್ಯಕ ಖರ್ಚು ಉಂಟಾಗುತ್ತದೆ. ಅದು ವೃಶ್ಚಿಕ ರಾಶಿಯವರಿಗೆ ಈ ವಾರದ ಕೊನೆ 3 ದಿನಗಳು ಗುರುವಾರ, ಶುಕ್ರವಾರ, ಶನಿವಾರ ತುಂಬ ಚೆನ್ನಾಗಿರುತ್ತೆ. ಎಲ್ಲ ರೀತಿಯ ಅನುಕೂಲ ಆಗುತ್ತೆ. ಸೇವೆಯಲ್ಲಿ ಬಡ್ತಿ ಆಗುತ್ತೆ, ಪ್ರಮೋಷನ್ ಆಗುತ್ತೆ, ಅಧಿಕಾರವನ್ನು ಪಡಿತೀರಾ, ವ್ಯಾಪಾರದಲ್ಲಿ ಯಶಸ್ವಿ ಆಗ್ತೀರಾ. ಇನ್ನು ರಾಶಿಚಕ್ರದಲ್ಲಿ 9ನೇ ರಾಶಿಯೇ ಧನಸ್ಸು ರಾಶಿ. ಧನುರಾಶಿಯವರಿಗೆ ವಾರದ ಮೊದಲು 2 ದಿನ ಭಾನುವಾರ, ಸೋಮವಾರ ರುಚಿಕರವಾದ ಆಹಾರ ಸಿಗುತ್ತೆ. ಒಳ್ಳೆಯ ಆಹಾರ ಪಾನೀಯ ಸೇವನೆ ಮಾಡೋಕ್ಕೂ ಯೋಗ ಇರಬೇಕು. ದುಡ್ಡಿದ್ದಷ್ಟೇ ಎಲ್ಲದೂ ಸಿಗಲ್ಲ. ಆರೋಗ್ಯ ಚೆನ್ನಾಗಿದ್ದಾಗಲೇ ರುಚಿಯಾಗಿ ಆಹಾರ ತಿನ್ನೋಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದರೆ ಡಾಕ್ಟರ್ ಹೇಳ್ತಾರೆ ಖಾರ ತಿನ್ನಬೇಡ್ರಿ, ಉಪ್ಪು ತಿನ್ನಬೇಡ್ರಿ, ಸಿಹಿ ತಿನ್ನಬೇಡ್ರಿ ಅಂತಾರಲ್ವ. ಅದಕ್ಕೆ ಧನುಸ್ಸು ರಾಶಿಯವರಿಗೆ ಭಾನುವಾರ, ಸೋಮವಾರ ರುಚಿಕರ ಆಹಾರ, ಪಾನೀಯ, ಮಾನಸಿಕವಾಗಿ ಸಂತೋಷ ಅನ್ನೋದು ಇರುತ್ತೆ, ಗೌರವ ಸಿಗುತ್ತೆ, ವ್ಯಾಪಾರದಲ್ಲಿ ಅಭಿವೃದ್ಧಿ ಉಂಟಾಗುತ್ತದೆ. ಅದೀಗ ವಾರದ ಕೊನೆಯ 5 ದಿನಗಳು ಭಾನುವಾರ, ಸೋಮವಾರ ಬಿಟ್ಟರೆ ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಜಾಗ್ರತೆ. ಧನುರಾಶಿಯವರಿಗೆ ಅನಾರೋಗ್ಯ ಉಂಟಾಗ್ಬೋದು. ಕೋಪ ಹೆಚ್ಚಾಗುತ್ತೆ, ಕೋಪ ಬೇಡ. ಕೋಪ ಇದ್ದಾಗ ಏನಾಗುತ್ತೆ? ಜಗಳ, ಕಲಹಗಳಾಗುತ್ತೆ. ಮಕ್ಕಳ ಜೊತೆ ವಿವಾದವನ್ನು ಇಟ್ಕೋಬೇಡಿ. ಇನ್ನು ರಾಶಿಚಕ್ರದಲ್ಲಿ 10ನೇ ರಾಶಿಗೆ ಮಕರ ರಾಶಿ. ಮಕರ ರಾಶಿ ಜಾತಕರಿಗೆ ವಾರದ ಮೊದಲು 4 ದಿನ ವ್ಯಾಧಿಗಳು ನಿವಾರಣೆಯಾಗುತ್ತದೆ. ಶತ್ರುಗಳನ್ನು ಸೋಲಿಸುತ್ತೀರಿ. ಏನೇ ಕಾಯಿಲೆ ಇದ್ದರೆ ವಾಸಿ ಆಗುತ್ತೆ. ಗೃಹದಲ್ಲಿ ಶಾಂತಿ ಇರುತ್ತೆ. ಸಂಗಾತಿಯಿಂದ ಸಂತೋಷ, ನೀವು ಯಾರನ್ನ ಪ್ರೀತಿ ಮಾಡ್ತೀರೋ ಅವರಿಂದ ಸಂತೋಷ ಸಿಗುತ್ತೆ. ಅಥವಾ ನಿಮ್ಮ ಪತಿ ಅಥವಾ ನಿಮ್ಮ ಪತ್ನಿ, ನೀವು ಪುರುಷರಾಗಿದ್ದರೆ ನಿಮ್ಮ ಪತ್ನಿಯಿಂದ, ನೀವು ಸ್ತ್ರೀಯಾಗಿದ್ದರೆ ನಿಮ್ಮ ಪತಿಯಿಂದ, ಸಂಗಾತಿಯಿಂದ ಸಂತೋಷ, ಧನ, ರುಚಿಕರವಾದ ಆಹಾರ ಪಾನೀಯಗಳನ್ನು ಸ್ವೀಕಾರ ಮಾಡ್ತೀರಿ. ಇನ್ನು ಮಕರ ರಾಶಿಯವರಿಗೆ ವಾರದ ಕೊನೆ 3 ದಿನಗಳು ಗುರುವಾರ, ಶುಕ್ರವಾರ, ಶನಿವಾರ ಎಚ್ಚರ. ನೀವು ಪುರುಷರಾಗಿದ್ದರೆ ನಿಮ್ಮ ಪತ್ನಿಯ ಜೊತೆ ವಿವಾದ, ನೀವು ಸ್ತ್ರೀಯಾಗಿದ್ದರೆ ನಿಮ್ಮ ಪತಿಯ ಜೊತೆ ವಿವಾದ. ಕೆಲವರಿಗೆ ಪೈಲ್ಸ್ ರೋಗ ಇರುವಂಥವರು ಜಾಗ್ರತೆಯನ್ನು ವಹಿಸಿ, ಅಜೀರ್ಣ ಮಾಡ್ಕೋಬೇಡಿ.
ಕಷ್ಟಗಳು ಇರುತ್ತೆ. ಇನ್ನು ರಾಶಿಚಕ್ರದಲ್ಲಿ 11ನೇ ರಾಶಿಯೇ ಕುಂಭರಾಶಿ. ಕುಂಭರಾಶಿಯವರಿಗೆ ಈ ವಾರ ಹೇಗಿದೆ ಭವಿಷ್ಯ ಅನ್ನೋಂಥ ವಿಚಾರ ತಿಳಿಸ್ತೀನಿ. ಕುಂಭರಾಶಿಯವರಿಗೆ ವಾರದ ಮೊದಲು 2 ದಿನ ಅಪಮಾನಗಳಾಗುತ್ತೆ, ಮಾನಸಿಕವಾಗಿ ಅಸಮತೋಲನ, ಪ್ರಯಾಣಗಳಲ್ಲಿ ಅಪಘಾತವಾಗುವ ಸಾಧ್ಯತೆ, ಗ್ಯಾಸ್ಟ್ರಿಕ್ ಆಗುತ್ತೆ. ಅದಕ್ಕೆ ಯಾರು ವಾಹನ ಚಾಲಕರಿದ್ದೀರಿ ಎಸ್ಪೆಷಲಿ ನೀವು ಜಾಗೃತಿಯಾಗಿರ್ರಿ. ಇನ್ನು ವಾರದ ಕೊನೆ 5 ದಿನಗಳು ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಗೃಹದಲ್ಲಿ ಶಾಂತಿ, ಹೊಸ ಸ್ನೇಹ, ನೇಮ್ ಆ್ಯಂಡ್ ಫೇಮ್, ಹೆಸರು, ಖ್ಯಾತಿ, ರುಚಿಕರವಾದಂತಹ ಆಹಾರವನ್ನು ನೀವು ಸೇವನೆ ಮಾಡ್ತೀರಿ. ಇನ್ನು ರಾಶಿಚಕ್ರದಲ್ಲಿ 12ನೇ ರಾಶಿಯೇ ಮೀನರಾಶಿ. ಮೀನರಾಶಿ ಜಾತಕರಿಗೆ ವಾರದ ಮೊದಲು 4 ದಿನ ಎದೆಯಲ್ಲಿ ತೊಂದರೆ ಆಗುತ್ತೆ, ಮಲಗಿದ ನಿದ್ದೆ ಬರಲ್ಲ, ನಿದ್ರಾಭಂಗ ಉಂಟಾಗುತ್ತೆ, ಜೀರ್ಣಶಕ್ತಿಯಲ್ಲಿ ತೊಂದರೆ ಆಗುತ್ತೆ, ಧನನಷ್ಟ ಆಗುತ್ತೆ, ಪ್ರಯತ್ನಗಳಲ್ಲಿ ಕೂಡ ಸೋಲಾಗುತ್ತೆ. ಇನ್ನು ವಾರದ ಕೊನೆಯ 3 ದಿನಗಳು ಗುರುವಾರ, ಶುಕ್ರವಾರ, ಶನಿವಾರ ಗೃಹದಲ್ಲಿ ಶಾಂತಿ, ನೇಮ್, ಹೆಸರು, ಖ್ಯಾತಿ ಪಡಿತೀರಾ. ವ್ಯಾಧಿಗಳು ಕೂಡ ನಿವಾರಣೆ ಆಗುತ್ತೆ, ಸಂತೋಷವಾಗಿರ್ತೀರಾ, ಉಲ್ಲಾಸವಾಗಿರ್ತೀರಾ. ಹೀಗೆ ನಾನೀಗ ಮೇಷರಾಶಿಯಿಂದ ಮೀನರಾಶಿವರೆಗೂ 12 ರಾಶಿ ಭವಿಷ್ಯವನ್ನು ತಿಳಿಸಿದ್ದೀನಿ. ನಿಮ್ಮೆಲ್ಲರಿಗೂ ಸಹ ಒಳ್ಳೆಯದಾಗಲಿ. ಸಮಸ್ತ ಲೋಕೋ ಸುಖಿನೋ ಭವಂತು.